ಅರ್ನಾಥ್ ರೆಡ್ಡಿಗೂ ಬಿಜೆಪಿಗೆ ಸಂಬಂಧ ಇಲ್ಲ. ಭಾರತೀಯ ಜನತಾ ಪಕ್ಷದ ಅವ್ರೇನು ಮೆಂಬರ್ ಅಲ್ವಲ್ಲ, ಸಂಸದರ ಜೊತೆ ಕಾಂಗ್ರೆಸ್ ಅವರು ಗುರುತಿಸ್ಕೋತಾರೆ. ವೈಯಕ್ತಿಕವಾಗಿ ಅವ್ರು ಇನ್ನೊಬ್ಬರ ಹತ್ರ ಗುರುತಿಸ್ಕೊಂಡಿದ್ದಾರೆ ಅಂತ ನಾನು ಇದು ಮಾಡೋಕ್ಕಾಗ್ತದೆ. ಅದನ್ನು ನೀವು ಸಂಸದರನ್ನ ಕೇಳಬೇಕು, ನಾನು ಕೇಳಿದ್ರೆ ಆಗಲ್ಲ. ಪಕ್ಷದಲ್ಲಿ ಸಂದೀಪ್ ರೆಡ್ಡಿ ಪರವಾಗೂ ನಾನು ಮಾತಾಡಿದ ನಿಜ, ನಾನು ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಪಕ್ಷದ ಸಿದ್ಧಾಂತ, ಈಗ ಪಕ್ಷನ ಆತನೂ ಕಟ್ಟಿ ಬೆಳೆಸ್ತಾ ಇದ್ದಾನೆ. ಆತನ ಇವತ್ತು ಫ್ಲಾಗ್ ಹಿಡ್ಕೊಂಡೇ ಕೆಲಸ ಮಾಡ್ತಾ ಇದ್ದಾನೆ. ಆತನೂ ಬಿಜೆಪಿ ಅದನ್ನ ಯಾವುದು ಬೇರೆ ಕ್ಯಾಂಡಿಡೇಟ್ ಅಂತ ಹೋಗ್ತಾ ಇಲ್ವಲ್ಲ ಸಂದೀಪ್ ರೆಡ್ಡಿ. ಪಕ್ಷ ಈಗ ನೀವೇ ಹೇಳಿದ್ದೀರಾ, ಭಾರತೀಯ ಜನತಾ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸಿ ನಿಂತ್ಕೊಂಡು 63,000 ಮತ ತಗೊಂಡು ಅತಿ ಹೆಚ್ಚು ಮತ ತಗೊಂಡು ಸೋತಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಈಗಲೂ ಕೆಲಸ ಮಾಡ್ತಾ ಇದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಈ ಕ್ಷೇತ್ರದ ಸಂಸದರು ಕೂಡ ಇದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ನಮ್ಮ ನಾಯಕರುಗಳಿದ್ದಾರೆ, ಬಾಗೇಪಲ್ಲಿಯಲ್ಲೂ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅರ್ನಾಥ್ ರೆಡ್ಡಿಗೂ ಬಿಜೆಪಿಗೆ ಸಂಬಂಧ ಇಲ್ಲ. ಅವ್ರು ಯಾವುದೋ ಪಾರ್ಟಿಯಿಂದ ಅವ್ರ ವೈಯಕ್ತಿಕವಾಗಿ ಅವರೇನೋ ಮಾಡ್ಕೋಬೋದು. ಅದನ್ನು ನಾನು ಯಾರು ಕೇಳೋಕ್ಕೆ? ಭಾರತೀಯ ಜನತಾ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಪಕ್ಷದ ಏನು ಪ್ರಶಿಕ್ಷಣ ವರ್ಗ ಇರ್ಬೋದು, SIR ಇರ್ಬೋದು, BLA 2 ವರ್ಗ ಇರ್ಬೋದು, ಎಲ್ಲ ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ನಾವೆಲ್ಲ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಅವರು ಒಂದು ಆಕಾಂಕ್ಷೆ ಇಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ಬೋದು. ಅದರಲ್ಲಿ ಏನು ತಪ್ಪೇನಿದೆ? ಭಾರತೀಯ ಜನತಾ ಪಕ್ಷದ ಅವ್ರೇನು ಮೆಂಬರ್ ಅಲ್ವಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಯಾರಾದರೂ ಮತ್ತೆ ಇನ್ನೊಬ್ರು ಏನಾದರೂ ಭಾರತೀಯ ಜನತಾ ಪಕ್ಷದಲ್ಲಿ ನನಗೂ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕೇಳ್ಬೋದು, ತಪ್ಪೇನಿಲ್ಲ. ಸಂಸದರ ಜೊತೆ ಕಾಂಗ್ರೆಸ್ ಅವರು ಗುರುತಿಸ್ಕೋತಾರೆ, ನಾನು ಗುರುತಿಸ್ಕೋತೀನಿ, ತಪ್ಪೇನಿದೆ? ಈಗ ಅಷ್ಟೇ ಅಲ್ವಾ? ಸಂಸದರು ಈಗ ಭಾಗದ ಸಂಸದರವರು, ಸಂಸದರ ಜೊತೆ ಅವರು ಗುರುತಿಸ್ಕೊಳ್ಳಿ, ತಪ್ಪೇನಿದೆ? ನಾವು ನಿಮಗೆ ಪ್ಯಾರಲಲ್ ಆಗಿ ಇನ್ನೊಬ್ಬ ನಾಯಕನ ಬೆಳೆಸ್ತಾ ಇದ್ದಾರೆ ಅನ್ನೋ ಪ್ರಯತ್ನ ನಡೀತಾ ಇದೆ ಅನ್ನೋದು ಜನಗಳಿಗೆಲ್ಲ ಗೊತ್ತಿಲ್ಲ. ಅಲ್ಲ, ಅದು ಜನ ಗೊತ್ತಿರೋ ವಿಚಾರ ಅಂತ ನೀವೇ ಹೇಳ್ತಾ ಇದ್ರೆ, ಅದು ಜನ ತೀರ್ಮಾನ ಮಾಡ್ತಾರೆ. ಅವತ್ತು ಸಂಸದರು ಏನು ಡಿಸೈಡ್ ಮಾಡ್ತಾರೆ, ನಮ್ಮ ವರಿಷ್ಠರು ಏನು ಡಿಸೈಡ್ ಮಾಡ್ತಾರೆ, ರಾಜ್ಯ ನಾಯಕರು ಏನು ಡಿಸೈಡ್ ಮಾಡ್ತಾರೆ, ಮತ್ತು ಕೇಂದ್ರದವ್ರು ಏನು ಡಿಸೈಡ್ ಮಾಡ್ತಾರೋ ಅದು 2028ಕ್ಕೆ ನಾವು ಪಕ್ಷ ಕಟ್ಟೋ ಕೆಲಸ. ಇವತ್ತು ನಾನು ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪಕ್ಷದ ಕಾರ್ಯಕ್ರಮಗಳು ಏನು ಮಾಡಬೇಕು, ಅದು ಪಕ್ಷದ ಏನು ಅಡಿಯಲ್ಲಿ ಪಕ್ಷದ ಚಿಹ್ನೆ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಆವತ್ತಿನ ಡಿಸೈಡ್ ಬಿಫಾರಮ್ ಕೊಡೋದು ಬಿಡೋದು, ಆಮೇಲೆಲ್ಲ ಮೇಲೆ ಡಿಸೈಡ್ ಹೈಕಮೆಂಡ್ ಮಾಡೋದು, ಅದನ್ನು ನಾವು ಯೋಚನೆ ಮಾಡೋದು ಇವಾಗ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತು ನಾವೆಲ್ಲ ಸೇರಿ ಒಟ್ಟಿಗೆ, ನಮ್ಮ ಜಿಲ್ಲಾಧ್ಯಕ್ಷರು ಹೊಸದಾಗಾದಮೇಲೆ ನಾವೆಲ್ಲ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ನಾವು ಭಾರತೀಯ ಜನತಾ ಪಕ್ಷನ ಕಟ್ಟಬೇಕು ಅಂತ ಭಾರತೀಯ ಜನತಾ ಪಕ್ಷ ಸಿಂಬಲ್ ಮೇಲೆ ನಾವು ಹೊರಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ಅವ್ರು ಇನ್ನೊಬ್ಬರ ಹತ್ರ ಗುರುತಿಸ್ಕೊಂಡಿದ್ದಾರೆ ಅಂತ ನಾನು ಇದು ಮಾಡೋಕ್ಕಾಗ್ತದೆ. ಅದನ್ನು ನೀವು ಸಂಸದರನ್ನ ಕೇಳಬೇಕು, ನಾನು ಕೇಳಿದ್ರೆ ಆಗಲ್ಲ. ಅಲ್ಲ, ಸಾಫ್ಟ್ ಕಾರ್ನರ್ ಅಂತಲ್ಲ. ನಾನು ಪಕ್ಷದಲ್ಲಿ ಸಂದೀಪ್ ರೆಡ್ಡಿ ಪರವಾಗೂ ನಾನು ಮಾತಾಡಿದ ನಿಜ, ನಾನು ಇಲ್ಲ ಅಂತ ಹೇಳ್ತಾನೆ. ಒಬ್ಬ ಪಕ್ಷದ ಸಿದ್ಧಾಂತ, ಈಗ ಪಕ್ಷನ ಆತನೂ ಕಟ್ಟಿ ಬೆಳೆಸ್ತಾ ಇದ್ದಾನೆ. ಆತನ ಇವತ್ತು ಫ್ಲಾಗ್ ಹಿಡ್ಕೊಂಡೇ ಕೆಲಸ ಮಾಡ್ತಾ ಇದ್ದಾನೆ. ಆತನೂ ಬಿಜೆಪಿ ಅದನ್ನ ಯಾವುದು ಬೇರೆ ಕ್ಯಾಂಡಿಡೇಟ್ ಅಂತ ಹೋಗ್ತಾ ಇಲ್ವಲ್ಲ ಸಂದೀಪ್ ರೆಡ್ಡಿ. ಈಗ ನೀವೇನು ಹೇಳ್ತಾ ಇದ್ದೀರಾ, ಬಾಗೇಪಲ್ಲಿಯಲ್ಲಿ ಇನ್ನೊಂದು ಪ್ಯಾರಲಲ್ ಆಗಿ ಇನ್ನೊಂದು ನಾಯಕನ ಬಿಂಬಿಸ್ತಾ ಇದ್ದಾನೆ, ಅದು BJP ಅಂತ ಹೇಳ್ಬಿಟ್ಟು ಹೇಳ್ಕೊಳಕ್ಕಾಗಲ್ವಲ್ಲ. ಅದೇ ಸಂದೀಪ್ ರೆಡ್ಡಿ BJP ಅಂತ ತಾನೇ ಕೆಲಸ ಮಾಡ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಸೀಟ್ ಕೊಡೋದು ಬಿಡೋದು ಹೈಕಮಾಂಡ್, ನಾವೇನು ಅಭ್ಯಂತರ ಮಾಡೋಕ್ಕೆ ಆಗಲ್ಲ. ಇವತ್ತು ಸಂಸದರು ಇಲ್ಲಿ ಯಾರು ತೀರ್ಮಾನ ಮಾಡ್ತಾರೋ ಅವರು ಆಗ್ತಾರೆ ಅಂತಲೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ಪಕ್ಷ ಕಟ್ಟೋದು ಯಾರೋ ಒಬ್ರು ಕಟ್ಟಬೇಕಲ್ಲ. ಈಗ ನಾವು ಕಟ್ತಾ ಇದ್ದೀವಿ, ಸಂತೋಷ. ಅವರು ನಮ್ಮ ಫ್ಲಾಗ್ ಹಾಕ್ಕೊಂಡು ಹೋಗಿ ಇದು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸಂಸದರು ಬಂದಾಗ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ BJP ಒಂದು 4 ಕೋಟಿ ಬೆಳೆಯುತ್ತಲ್ಲ. ನಾಳೆ ಬೆಳಗ್ಗೆ ಅಕಸ್ಮಾತ್ ಏನಾದರೂ ಆಗ್ಬೋದು, ಮುಂದಕ್ಕೆ ಚುನಾವಣೆಯಲ್ಲಿ ಅದು ಅಲಯನ್ಸ್ ಇದೆಯೋ ಅಲಯನ್ಸ್ ಇಲ್ವೋ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದಾಗ, ಈಗ ಹೋದ್ಸಲಿ ನಾನು ಕೂಡ ಇದ್ದೆ, ರಾಮಲಿಂಗಪ್ಪ ಅವರು ಇದ್ದರು ನಮ್ಮ ಭಾರತೀಯಿಂದನೇ, ಮತ್ತು ಕೋನಪ್ಪ ರೆಡ್ಡಿ ಅವರು BJPಗೆ ಬಂದಿದ್ದರು. 3 ಜನ ಕೆಲಸ ಮಾಡ್ತಾಯಿದ್ವಿ. ಕಡೆಗೆ ನನಗೆ ಕೊಟ್ಟರು, ಎಲ್ಲರೂ ಕೆಲಸ ಮಾಡಿದ್ರು, ಎಲ್ಲ ಇದು ಮಾಡ್ಕೊಂಡು ಬಂದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಸೋತಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಅದು ಮುಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಬರುತ್ತೆ. ಬಾಗೇಪಲ್ಲಿಯಲ್ಲಿ ನಾವು ಗೆಲ್ತೀವಿ. ಯಾಕಂದರೆ ಇವತ್ತು ಏನಲ್ಲಿರ್ತಕ್ಕಂಥ ಶಾಸಕರು ಮಾಡಿರ್ತಕ್ಕಂಥದ್ದು ಅನೇಕ ಬಾರಿ ನಿಮ್ಗೆ ಹೇಳಿದ್ದೀನಿ ನಾನು. ಮತ್ತು ಈಗ ಸುಪ್ರೀಂ ಕೋರ್ಟಲ್ಲಿ ಕೂಡ ಅವ್ರದ್ದು ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಗಿರೋದು ನಿಮಗೆಲ್ಲ ಗೊತ್ತಿರೋದು. ಸುಪ್ರೀಂ ಕೋರ್ಟಲ್ಲಿ ಅವ್ರು ಸ್ಟೇ ಕೊಟ್ಟಿರೋದು ನಿಜನೇ. ಅದರ ಅವ್ರ ತೀರ್ಮಾನ ಏನಾಗುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಪಕ್ಷ ಕಟ್ಟೋ ವಿಚಾರದಲ್ಲಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡೋಷ್ಟು ನಮ್ಗೆ ಅವಶ್ಯಕತೆ ಇಲ್ಲ. ಅಲ್ಲಿ ಬಾಗೇಪಲ್ಲಿಂದ 4-5 ಜನ ಬಂದು ಎಲ್ಲ ಕೆಲಸ ಮಾಡೋಕ್ಕೆ ಈಗೆಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ. ಪೂಜೆ ಮಾಡಿದ್ರೆ ಅಸ್ತಿತ್ವ ಇದೆ, ಪಕ್ಷದ ಪೂಜೆ ಮಾಡಿದ್ರೆ 100% ಪಕ್ಷದ ಪೂಜೆ ಮಾಡಿದ್ರೇ ಇಲ್ಲಿ ಅವಕಾಶ ಇರೋದು. ಅದು ಯಾರೇ ಆಗಲಿ. ನಾನು ಪಕ್ಷದ ಪೂಜೆ ಮಾಡಿದ್ದಕ್ಕೇನೆ, ನಾನು ಯಾರೋ ವ್ಯಕ್ತಿ ಪೂಜೆ ಮಾಡಿಲ್ಲ, ಪಕ್ಷದ ಪೂಜೆ ಮಾಡಿದ್ದಕ್ಕೆ